ಹರೇ ರಾಮ. ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದ ವಿಭಾಗಿನೇ ವ್ಯೋಮವದ್ವ್ಯಾಪ್ತದೇಹಾಯ ದಕ್ಷಿಣಾಮೂರ್ತಯೇ ನಮಃ. ತೀರಿಸುವ ವಿಷಯ, ಋಣ ತೀರಿಸುವ ವಿಷಯ. ನಡೀತಾ ಇದೆ. ಆ ಋಣ ತೀರಿಸುವ ವಿಷಯ ಮುಗಿದ್ರೆ ಎಲ್ಲ ಮುಗಿದೋಗುತ್ತೆ. ನಿನ್ನೆ ಮಾತನಾಡುವಾಗ ಹೇಳಿದರು, ಯಾರ ಋಣ ತೀರಿತೋ ಅವರು ನಮ್ಮ ಜೀವನದಿಂದ ದೂರ ಆಗ್ತಾರೆ, ಬೇರೆ ಆಗ್ತಾರೆ. ಯಾರ್ಯಾರು ಒಟ್ಟಿಗಿದ್ದಾರೋ ಇವತ್ತು ನಮ್ಮೆಲ್ಲರ ಜೊತೆಗೆ, ಒಂದು ನಮ್ಮ ಋಣ ಅವರಿಗಿದೆ, ಅಥವಾ ಅವ್ರ ಋಣ ನಮಗಿದೆ, ಅಥವಾ ಒಂದು ಸ್ವಲ್ಪ ನಮ್ಮಿಂದ ಅವ್ರಿಗೆ ಆಗೋದಿದೆ, ಒಂದು ಸ್ವಲ್ಪ ಅವರಿಂದ ನಮಗೆ ಆಗೋದಿದೆ. ಎರಡೂ ಇರ್ಬೋದು, ಒನ್ ವೇ ಇರ್ಬೋದು, ಟೂ ವೇ ಇರ್ಬೋದು. ಅಂತೂ ಋಣ ಇಲ್ಲದೆ ನಾವು ಯಾರ ಜೊತೆಗೂ ಇರೋದಿಲ್ಲ ಅಂತ. ಋಣ ಮುಗಿದ್ರೆ ಆ ವ್ಯಕ್ತಿ ಸಂಬಂಧ ಮುಗಿದೋಗುತ್ತೆ. ಈಗ ಅವನು ಟಿಕೆಟಿಗೆ ಏನು ಹಣ ಖರ್ಚು ಮಾಡಿರ್ತಾನೆ, ಅದರಲ್ಲಿ ಎಷ್ಟು ದೂರದವರೆಗೆ ಹೋಗ್ಬೋದು. ಅದು ಆ ಸ್ಟಾಪ್ ಬರ್ತಿರಾಗ ಇಳಿದೋಗ್ತಾನಲ್ವ ಅವನು ಬಸ್ಸಿಂದ. ಈಗ ನಮ್ಮದು ಒಂದು ಋಣ ಅಷ್ಟೇ, ಅಥವಾ ಬಸ್ಸಿನ ಜೊತೆಗೆ ಒಂದು ಋಣ ಅಷ್ಟೇ ಅಂತ. ಇನ್ನು ಸ್ವರ್ಗವಾದರೂ ಹಾಗೆ ಅಂತ. ಕ್ಷೀಣೆ ಪುಣ್ಯ ಮೃತ್ಯುಲೋಕಂ ವಿಶಂತಿ. ಪುಣ್ಯ ಮುಗಿದ ಕೂಡಲೇ ಅವನು ಮೃತ್ಯುಲೋಕಕ್ಕೆ ಬರ್ತಾನೆ ಮನುಷ್ಯ ಅಂತ. ಅದರಿಂದ ಕೆಳಗಡೆ ಬರ್ತಾನೆ ಸ್ವರ್ಗಲೋಕದಿಂದ ಅಂತ. ಋಣ ಅದು ಅಂತ. ನರಕವಾದರೂ ಹಾಗೆ ಅಂತ. ಪಾಪ ಮುಗಿದ ತಕ್ಷಣ ಅಲ್ಲಿಂದ ಹೊರಡಬೇಕು ಅಂತ. ಆಗ ಋಣದ ಮೇಲೆಯೇ ಪ್ರಪಂಚ ನಿಂತಿದೆ. ಈ ಋಣಾನುಬಂಧ ಅಂದರೆ ಏನು ಅಂದರೆ, ನಮ್ಮ ಅನುಬಂಧಗಳು ಎಷ್ಟೆಷ್ಟಿದೆ ಪ್ರಪಂಚದಲ್ಲಿ, ಏನೇನಿದೆ ಅದೆಲ್ಲವೂ ಅದೇನು. ಒಂದು ನಾವೇನೋ ಅವ್ರಿಗೆ ಮಾಡೋಕ್ಕಿತ್ತು, ಅಥವಾ ಅವರೇನೋ ನಮಗೆ ಮಾಡೋದಕ್ಕಿತ್ತು, ಅಥವಾ ಇಬ್ಬರು ಒಂದು ಸ್ವಲ್ಪ ನಾವು ಒಂದು ಸ್ವಲ್ಪ ಅವರು ಏನೋ ಪರಸ್ಪರ ಋಣ ಇತ್ತು. ಅದಿಲ್ಲ, ನಮ್ಮ ಯಾರ ಜೊತೆಗೂ ನಮ್ಮ ಬಾಂಧವ್ಯ ಇರೋದಿಲ್ಲ. ಅದು ಮುಗಿದ ಮೇಲೆ ಇರೋದಿಲ್ಲ ಬಾಂಧವ್ಯ ಅಂತ, ಹೋಗ್ಬಿಡುತ್ತೆ. ಅವನ ದಾರಿಲ್ಲ ನಮ್ಮ ದಾರಿಲ್ಲ ನಾವು ಅಂದಮೇಲೆ ಒಟ್ಟು ಎಲ್ಲರ ಋಣ ತೀರುತ್ತು ಅಂತಾದರೆ ನಾವಿಲ್ಲಿ ಇರೋದೇ ಇಲ್ಲ ಅಂತ, ಮುಕ್ತಿ ಆಗುತ್ತೆ ಅಂತ ಅರ್ಥ ಅದಕ್ಕೆ ಅಂತ. ಅದಷ್ಟು ಸರಳ ಅಂತ. ಈ ಪ್ರಪಂಚದ ಋಣ ತೀರ್ಬೇಕು ನಮಗೆ ಅಂತ. ಸಾವಿಗೂ ಹಾಗೆ ಹೇಳ್ತಾರಲ್ಲ, ಭೂಮಿ ಋಣ ತೀರ್ತು ಅಂತ ಹೇಳ್ತಾರೆ ಸಾಯಬೇಕಾದ್ರೆ. ಭೂಮಿ ಋಣ ತೀರ್ತು ಅಂದರೆ ಆ ದೇಹದಿಂದ ಇಲ್ಲಿ ಯಾರ್ಯಾರಿಗೆ ಏನೇನು ಮಾಡಬೇಕಿತ್ತು ಎಲ್ಲ ಮಾಡಿದಾಗ ಆಯ್ತು ಅವನು ಅಂತ ಹೊರಟ ಅಂತ. ಪೂರ್ತಿ ಪ್ರಕೃತಿ ಋಣ ತೀರಿದರೆ ಅವನು ಪ್ರಕೃತಿ ಚಕ್ರವನ್ನು ದಾಟಿ ಹೋಗ್ಬಿಡ್ತಾನೆ, ಮುಕ್ತಿಯನ್ನು ಪಡಿತಾನೆ. ಹಾಗಾಗಿ ಋಣ ತೀರಿಸೋದೇ ಇರೋದು ಅಂತ. ಅದೇ ತುಂಬ ಮುಖ್ಯವಾದದ್ದು. ಆ ಪದವೇ ಚೆನ್ನಾಗಿದೆ, ತೀರಿಸೋದು ಅಂತ ಪದವೇ ಚೆನ್ನಾಗಿದೆ. ಈಗ ಸಾವಿನ ಬಗ್ಗೆ ಒಂದು ಪದ ಇದೆ, ತೀರಿ ಹೋದನು. ಒಳ್ಳೆ ಪದ ಅದು. ಸಾವನ್ನು ಬೇರೆ ಬೇರೆ ಥರ ಎಲ್ಲ ಹೇಳ್ಬೋದಲ್ಲ, ನಮ್ಮ ಪದ ತಮಾಷೆ ಮಾಡ್ತಾ ಹೇಳ್ತಿದ್ರು ಅದನ್ನ, ನೆಗೆದು ಬಿದ್ದ ಅಂತ ಅನ್ನೋದು. ಆಮೇಲೆ ಪಿಟೀಲ್ ಬಾರಿಸಿದ ಅಂತ ಹೇಳೋದು. ಹಾಗೆ ಹೇಳ್ತಾರೆ ಕೆಲವು ಕಡೆಗೆ. ಅಂದರೆ ಕೈ ಕಾಲು ಯಾವುದೊಂದು ರೀತಿ ವಕ್ರ ಆಗ್ಬೋದಲ್ಲ ಆ ಸಮಯದಲ್ಲಿ, ಅದನ್ನ ಇಟ್ಕೊಂಡು ಹೇಳ್ತಾರೆ ಅಂತ ಅನಿಸುತ್ತೆ. ಅದು ಪಿಟೀಲ್ ಬಾರಿಸಿದ ಅಂತ ಅನ್ನೋದು, ಆ ಥರದ. ಈಗ ಡಮ್ ಬಂದದು ಅಂತ ಅನ್ನೋದು, ಇಂಥ ಪದಗಳೆಲ್ಲ ಇದೆ. ಅದು ಇದಕ್ಕೆಲ್ಲ ಅಂದರೆ ಸರಿಯಾದ ಅರ್ಥಗಳಿಲ್ಲ ಅಂತ, ಸರಿಯಾದ ಸಾವಿಗೆ ಇದು ಪದಗಳಲ್ಲ ಅಂತ. ಅದೇ ಸತ್ತು ಹೋಯಿತು, ಸತ್ತು ಹೋದನು ಅನ್ನೋದು ತುಂಬ ಗಂಭೀರವಾಗಿದೆ ಅದು ಅಂತ. ಆ ಸತ್ತು ಅನ್ನೋ ವಸ್ತು ಹೊರಟೋಗಿದೆ ಅಂತ ಅಷ್ಟನ್ನು ಹೇಳುತ್ತೆ ಅದು. ಎಲ್ಲೂ ಹೋಯಿತು ಏನಾಯಿತು ಅಂತಲ್ಲ, ಈ ದೇಹದೊಳಗಿತ್ತಲ್ಲ ಸತ್ತು ಅನ್ನೋ ಒಂದು ವಸ್ತು, ಅದು ಬಿಟ್ಟು ಹೋಯಿತು. ಅದು ಅದಕ್ಕೆ ಆಧ್ಯಾತ್ಮಿಕವಾದ ಅರ್ಥ ಇದೆ. ಹಾಗೆ ತೀರಿ ಹೋದನು ಅನ್ನೋದಕ್ಕೆ ಮುಕ್ತನಾದ ಅಂತ, ತೀರವನ್ನು ಸೇರಿದ ಅಂತ. ತೀರಿದ ಅನ್ನೋದು ಆ ತೀರ ಪದದ ಮೇಲೆ ಬಂದುಬಿಟ್ಟಿದೆ ಅದು ಅಂತ. ಆ ತೀರಾ ಅನ್ನೋ ಪದವು ಹಾಗೆ ಅಂತದು. ತೀರಾ ಅಂದರೆ ಎಕ್ಸ್ಟ್ರೀಮ್ ಅಂತ ಅಲ್ವಾ ಕನ್ನಡದಲ್ಲಿ. ಆ ಅರ್ಥದಲ್ಲಿ ಬಿಡ್ತಾರೆ. ನೀವು ಯಾವುದೇ ಎಕ್ಸ್ಟ್ರೀಮಿಗೆ ಹೋದರೆ ಮುಕ್ತಿ ಹೋಗ್ಬಿಡ್ತೀರಿ ಅಂತ. ಯಾವುದೇ ಎಕ್ಸ್ಟ್ರೀಮಿಗೆ. ಈ ಪ್ರಹ್ಲಾದ ಒಂದು ಎಕ್ಸ್ಟ್ರೀಮಿಗೆ ಹೋದ, ಅದು ಮಧುರ ಭಕ್ತಿ ಎಕ್ಸ್ಟ್ರೀಮ್ ಅದು. ಹಾಗೆ ಹಿರಣ್ಯಕಶಿಪು ಇನ್ನೊಂದು ಎಕ್ಸ್ಟ್ರೀಮಿಗೆ ಹೋದ, ಇಬ್ಬರಿಗೂ ಮುಕ್ತಿ ಆಗಿದೆ. ಯಾವುದೇ ಎಕ್ಸ್ಟ್ರೀಮಿಗೆ ಹೋದರೆ ಮುಕ್ತಿ ಆಗುತ್ತೆ ಅಲ್ಲಿ ತಕ್ಷಣವೇ ಅಂತ. ನಾವು ಏನು ಮಾಡ್ತೀವಿ ಅಂದರೆ ಎಕ್ಸ್ಟ್ರೀಮಿಗೆ ಹೋಗೋದಿಲ್ಲ ಅಂತ, ಲೆಕ್ಕಾಚಾರ ಹಾಕಿ ಎಷ್ಟು ಬೇಕೋ ಅಷ್ಟು ಅಂತ. ಇವನಿಂದ ಇಷ್ಟೇ ಪ್ರಯೋಜನ ಆಗೋದು, ಇಷ್ಟು ನಕ್ರು ಸಾಕು ಅವನ ಹತ್ರ ಅಂತ. ಈ ತುಟಿ ಆಗಲ್ಲ ಎಷ್ಟು ಮಾಡೋದು ಅಂತ ಪ್ರಶ್ನೆ. ಏನು ಪ್ರಯೋಜನ ಇದೆ ನೋಡಿ, ಎಷ್ಟು ಪ್ರಯೋಜನ, ಅಷ್ಟೇ ಸಾಕು ಅಂತಲ್ಲಿ ಅಂತ. ಹಾಗಾಗಿ ಅವನವನು ಹಣೆ ಬರಹಾದ್ಮೇಲೆ ಇಷ್ಟಿಷ್ಟು ನಗ್ತೀನಿ ನಿನ್ನ ಹತ್ರ ಅಂತ ಅನ್ನೋ ಥರ ಇದೆ ಪ್ರಪಂಚ ಇವತ್ತು ಅಂತ. ಈ ಮಾರ್ಕೆಟಿಂಗ್ ಅಂದ್ರೆ ಅದೇ ಅಂತ, ಅದು ನೋಡಿಕೊಡು ಅಂತ. ಹಾಗಲ್ಲ ಅಂತ, ಎಕ್ಸ್ಟ್ರೀಮ್ ಅಂತ. ತುಟ್ಟ ತುದಿಗೆ ಹೋಗಬೇಕು. ಯಾವುದೇ ಒಂದು ಭಾವದ ತುಟ್ಟ ತುದಿಗೆ ಹೋದರೆ ಅಲ್ಲೇ ಮುಕ್ತಿ ಇದೆ ಅಂತ.
ಯಾವುದೇ ಭಾವದ ತುದಿಗೆ ಹೋದರೆ ಅಂತ. ಮುಕ್ತಿ ಅಂದರೆ ಅದು ಅಂತ ಮಿತಿಮೀರಿದಾಗ ದಾಟಿ ಹೋಗ್ಬಿಡುತ್ತೆ ಅಂತ. ಈಗ ಉದಾಹರಣೆಗೆ ಮಿತಿಮೀರಿದ ನೋವಾಯಿತು ಅಂದರೆ ಹಾರ್ಟ್ ಅಟ್ಯಾಕ್ ಸತ್ತೋಗ್ಬಿಡ್ತಾನೆ ಮನುಷ್ಯ. ಮಿತಿಮೀರಿದ ಸಂತೋಷ ಆಯಿತು ಅಂದ್ರೆ ಇದೇ ಆಗುತ್ತೆ. ಒಂದು ಕಡೆ ಬಡವನಿಗೆ ಇದ್ದಕ್ಕಿದ್ದಾಗ 50 ಕೋಟಿ ಲಾಟ್ರಿ ಬಂತು ಅಂತಾದರೆ ಅವನು ಬದುಕಿರೋ ಚಾನ್ಸ್ ಭಾಳ ಕಡಿಮೆ. ಅದ ನಂತರ ಅಂತ ಒಂದೇ ಸತಿ ಹೇಳಾಗಿಲ್ಲ ಅವನ ಹತ್ರ ಅದನ್ನು ಬಂದಿದೆ ಅಂತ. ಯಾಕೆಂದರೆ ಯಾವುದೇ ಎಕ್ಸ್ಟ್ರೀಮ್ ಮುಕ್ತಿಗೆ ಕಾರಣ ಆಗುತ್ತೆ. ಈ ದೇಹದಿಂದ ಬಿಡುಗಡೆ ಆಗಿಬಿಡುತ್ತೆ, ಈ ದೇಹಕ್ಕೆ ಅದನ್ನ ತಡ್ಕೊಳಕ್ಕಾಗಲ್ಲ ಅದನ್ನು ಅಂತ. ಹಾಗೆ ಒಟ್ಟು ಪ್ರಕೃತಿ ಮಂಡಲವನ್ನು ದಾಟಿ ಹೋಗ್ಬಿಡ್ತಾನೆ ಅಂತ ಆ ಎಕ್ಸ್ಟ್ರೀಮಿಗೆ ಹೋದಾಗ ಅಂತ ಅಲ್ಲಿ. ಹಾಗಾಗಿ ತೀರಾ ಅನ್ನೋ ಪದವು ಕೂಡ ಹಾಗೆ ಬಳಕೆದಿರೋದು. ಒಂದು ತೀರಾ ಪ್ರೀತಿ, ತೀರಾ ಸಿಟ್ಟು, ತೀರಾ ಕೇವಲ, ತೀರಾ ಹೇಳಿದ, ತೀರಾ ಅನ್ನೋ ಪದವನ್ನು ಹಾಗೆ ಬಳಸ್ತಾರೆ. ತುಂಬ ಅಂತ, ತುಂಬ ಅನ್ಬೇಕಾದ್ರೆ ಹಾಗೆ ತುಂಬಿ ಅಂತ, ಪರಿಪೂರ್ಣ ಅದನ್ನು ಹೇಳುತ್ತೆ ಅದಂತ. ಹಾಗೆ ತೀರಿ ಹೋದನು ಅಂದರೆ ಅದನ್ನ ಯಾವ ಬಳಸಬೇಕು ಅಂದರೆ ಅವನು ಭವಸಾಗರವನ್ನೇ ದಾಟಿ ಹೋದರೆ, ಭವಸಾಗರದ ಆ ಕಡೆ ತೀರವನ್ನು ಕಂಡ್ರೆ ತೀರಿ ಹೋದವನು ಅಂತ. ಇದಕ್ಕೆಲ್ಲ ಒಂದೇ ಅರ್ಥ ಅಲ್ಲ, ಎಲ್ಲ ಬೇರೆ ಬೇರೆ ಮಟ್ಟಕ್ಕೆ ಅದು ಅರ್ಥ ಬೇರೆ ಬೇರೆ ಆಗುತ್ತೆ. ನೆಗೆದು ಬಿದ್ದ ಅಂದರೆ ಅದು ಕೊನೆಗಾಗತ್ತಲ್ಲ ಒಂದು ಸತಿ ಹೀಗೆ ಒಂಥರ ತಡ್ಕೊಳಕ್ಕಾಗದೆ ನೋವನ್ನು ಕಷ್ಟವನ್ನು ಒಂದು ಸತಿ ಹಿಂಗಾಗಿ ಬೀಳ್ತಾನೆ ಕೆಳಗಡೆಗೆ, ಬಿದ್ದ ಮೇಲೆ ಮತ್ತೆ ಹೇಳಲ್ಲ ಅಂತ, ಅಷ್ಟೇ ಅರ್ಥ ಅದಕ್ಕೆ. ನಟ್ಟುಗಾದ ಅಂತ ಅಂದ್ಬಿಡೋದು ಅಲ್ಲಿ, ಕೈ ಕಾಲೆಲ್ಲ ಸೆಟ್ಕೊಡುತ್ತೆ ಆ ಸಮಯದಲ್ಲಿ. ತುಂಬ ಸ್ಥೂಲ ಅರ್ಥದಲ್ಲಿ ಬಂದಿವೆ ಇವೆಲ್ಲ ಅಂತ. ಆದರೆ ಈ ಪದಗಳು ಮಾತ್ರ ಆಳವಾದ ಅರ್ಥವನ್ನು ಹೊಂದಿವೆ. ಅದೆಲ್ಲ ತಪ್ಪು ಅಂತಲ್ಲ, ಸಾವಿನ ಲಕ್ಷಣಗಳನ್ನ ಹೇಳ್ತಾ ಇರೋದು ಅದೆಲ್ಲವೂ ಕೂಡ. ಅದು ತುಂಬ ಸ್ಥೂಲ ಲಕ್ಷಣಗಳನ್ನ ಹೇಳ್ತಾ ಇದೆ. ಆದರೆ ದಾಟಿ ಹೋದವನನ್ನು, ಅದೇ ಪರಮಪದಿಸಿದ, ಕೈಲಾಸವಾಸಿಯಾದ, ವೈಕುಂಠವಾಸಿಯಾದ, ಸ್ವರ್ಗಸ್ಥನಾದ, ಹೀಗೆಲ್ಲ ಇದೆ. ಅವ್ರು ಯಾವಾಗಲೂ ಹೇಳೋರು, ನಮ್ಮ ಉಪಾಧ್ಯಾಯರು ಯಾವಾಗಲೂ ಹೇಳೋರು, ಆ ಪೇಪರಲ್ಲಿ ಬರೋದು ನೋಡ್ಕೊಂಡು ಹೇಳೋರು, ಇಂಥವರು ಪರಮಪದಿಸಿದಿಂದ ತಿಳಿಸಲು ವಿಷಾದಿಸುತ್ತೇವೆ ಅಂತ ಇರುತ್ತೆ ಅಲ್ಲಿ. ಲಿಂಗೈಕ್ಯರಾದರೆಂದು ತಿಳಿಸಲು ವಿಷಾದಿಸುತ್ತೇವೆ, ವೈಕುಂಠವಾಸಿಗಳೆಂದು ಆದರೆಂದು ತಿಳಿಸಲು ವಿಷಾದಿಸುತ್ತೇವೆ. ಅಲ್ಲ, ಅವನು ವೈಕುಂಠಕ್ಕವರು ನಿನಗೆ ಯಾಕೆ ವಿಷಾದ ಅಂತ ಹೊಟ್ಟಕಿಚ್ಚ ನಿನಗೆ ಅಂತ ಅವನ ಮೇಲೆ ಆಗಬೇಕಾಗಿದೆ ಅದಪ್ಪ. ಒಟ್ಟಾರೆ ಜೀವನದಲ್ಲಿ ಅಲ್ಲಿ ಹೋಗಿ ತಲುಪಬೇಕಾಗಿದೆ, ಅದಕ್ಕೆ ಹೊರಟಿರೋದು ಎಲ್ಲರೂ. ಅವನು ಹೋಗಿ ಮುಟ್ಟಿದ ನಿನಗೆ ಬೇಜಾರಾಗೋದು ಯಾಕೆ ಅಂತ ವಿಷಾದಿಸುತ್ತೇವೆ. ನೆಗೆದು ಬಿದ್ದರೆ ವಿಷಾದಿಸ್ಬೇಕು ಅದಕ್ಕೆ. ನಿಜವಾಗ್ಲೂ ಬಿದ್ದನಲ್ವಾ, ನೆಗೆದು ಬಿದ್ದ ತಾನೇ. ದೇಹ ವಿಶ್ರಾಂತವಾದ ಮಾತು, ದೇಹದ ಮಟ್ಟದಲ್ಲಿ ಇರೋಂಥ ಮಾತು ಅದು ಅಂತ. ಅದೇ ಪರಮಪದಿಸಿದ ಅಂದರೆ ತೀರಿದ, ಪರಮಪದವೇ ತೀರ ಅಲ್ವಾ, ತೀರವೇ ಪರಮಪದ, ಸಂಸಾರ ಸಾಗರದ ತೀರ ಅದೇ ಪರಮಪದ. ತೀರಿದ, ಪರಮಪದಿಸಿದ ಅಂತ ಅರ್ಥ ಹೇಳುತ್ತೆ ಇದು ಅಂತ. ಹಾಗಾಗಿ ಋಣ ತೀರಿಸೋದು ಅನ್ನೋದು ಆ ಹಿನ್ನೆಲೆಯಲ್ಲಿ ಬಂದಿದೆ ಅಂತ. ತೀರವನ್ನು ಕಂಡ ಎಲ್ಲ ಋಣ ತೀರಿಸಬೇಕನ್ನೋದು ಪರಿಪೂರ್ಣ ಆದಾಗ ತೀರ ತಲುಪಿಡ್ತಾನೆ. ಅಷ್ಟೇ ಇರೋದು ನಮಗೂ ದೇವರಿಗೂ. ನಿಂಗೆ ಅದೆಲ್ಲ ಬಾಕಿ ಇದೆಯಲ್ಲಪ್ಪ ನಿಂದೆಲ್ಲ ಅಂತ ಅವನು ಹೇಳೋದು, ಅದು ಕೊಟ್ಟು ಬಂದುಬಿಡೋದೆಲ್ಲ ಅಂತ. ನಾವು ಅದನ್ನೇ ಎಳಿತಾ ಇದ್ದೀವಿ. ಅದನ್ನು ಹೊಸ ಸಾಲ ಮಾಡೋದು. ಹುಲಿ ಹುಣ್ಣು ಅಂತ ಒಂದು ಹಳ್ಳಿ ಭಾಷೆಯಲ್ಲಿ ಒಂದು ಮಾತಿದೆ, ಹುಲಿ ಹುಣ್ಣು ಅಂತ ಕೇಳಿರ್ಬೇಕು ನೀವೆಲ್ಲ ಆ ಪದವನ್ನು. ಹುಲಿ ಹುಣ್ಣು ಅಂದರೆ ಹುಲಿಗೆ ಗಾಯ ಆದಾಗ ಅದು ಚರ್ಮ ಎಲ್ಲ ತುಂಬ ಚೆಂದ, ಹುಲಿದು ಭಾಳ ಚೆಂದ. ಅದು ಒಂದು ಕಡೆ ಹುಣ್ಣಾದರೆ, ಗಾಯ ಆದರೆ ಅದಕ್ಕೆ ಅದು ಒಂಥರ ಬೇಜಾರಾಗುತ್ತೆ ಅದಕ್ಕೆ. ಇದೆಲ್ಲ ಎಷ್ಟು ಚೆನ್ನಾಗಿದೆ, ಅದು ಒಂದು ಹಂಗಾಗಿಬಿಟ್ಟಿದೆಯಲ್ಲ ಅಂತ, ಒಂದು ಪ್ಲೇಸ್ ಮಾತ್ರ, ಒಂದು ಜಾಗ ಮಾತ್ರ ಹಂಗಾಗಿದೆಯಲ್ಲ ಅಂತ. ಏನು ಪರಿಹಾರ ಮಾಡೋದು ಅಂದರೆ ಈಗ ಚೆನ್ನಾಗಿದೆ ಅಲ್ಲ ಈ ಕಡೆಗೆ, ಅದನ್ನು ಕಿತ್ತು ಅಲ್ಲಿ ಹಚ್ಚತ್ತಂಥದ್ದು. ಪರಿಣಾಮ 2 ಕಡೆ ಆಯ್ತದು ಅಂತ. ಇಲ್ಲಿ ಒಂದೇ ಕಡೆ ಇತ್ತಲ್ಲ, ಅದನ್ನು ಇದಕ್ಕೆ ಕೈಯಾರ ಕಿತ್ತಿದ್ರಿಂದ, ಕೈಯಾರಿಯೋ ಬಾಯಾರಿಯೋ ಕಿತ್ತಿದ್ರಿಂದ 2 ಗಾಯ ಆಯಿತು ಅಂತ. 2 ಆಯ್ತಲ್ಲ, ಅದನ್ನು ಮುಚ್ಚೋಕ್ಕೆ 4 ಆಗುತ್ತೆ ಅಂತ, 2 ಕಡೆ ಮಾಡುತ್ತೆ ಅದು ಅಂತ. ಇದೆರಡನ್ನು ತೇಪೆ ಹಾಕೋದು ಅದರಲ್ಲಿ. ಕೊನೆಗೆ ಮೈಯೆಲ್ಲ ಹುಣ್ಣು, ಮೈಯೆಲ್ಲ ಗಾಯ ಕೊನೆಯಲ್ಲಿ. ಹಾಗೆ ಈ ಕೆಲವು ಸಾಲ ಮಾಡಿದವರು ಏನು ಮಾಡ್ಕೋತಾರೆ ಅಂದರೆ, ಸಾಲ ತೀರ್ಸೋಕ್ಕೆ ಇನ್ನೊಂದು ಕಡೆಯಿಂದ ಸಾಲ ಮಾಡೋದು, ತಂದು ಇಲ್ಲಿ ಕಟ್ಟೋದು. ಇಲ್ಲಿ ಕುತ್ತಿಗೆ ಬಂದ ತಕ್ಷಣ ಇನ್ನೊಂದು ಕಡೆ ಸಾಲ ಮಾಡಿ ಇಲ್ಲಿ ತಂದು ಕಟ್ಟು. ಆಮೇಲೆ ಇಲ್ಲಿ ಕುತ್ತಿಗೆ ಬಂದ ತಕ್ಷಣ ನಾವು ಅವನಂತ ಸಾಲ ಮಾಡಿ ಇಲ್ಲಿ ತಂದು, ಅದು ಕೊನೆಗೆ ಒಂದಿನ ಅಂದರೆ ಮುಳುಗೋದೇ ಅದು, ಹುಡುಗೋದು. ಮೂಲದಿಂದ ಸಾಲ ತೀರಿಸ್ತೆ, ಸಾಲದಿಂದ ಸಾಲ ತೀರ್ಸೋಕ್ಕೆ ಹೋಗೋನು ಅವನಿಗೆ ಅವನ ಮೆಥಡೆಲ್ಲ ಇಲ್ಲ ಅವನು ಅಂತ. ಒಂದು ಸಾಲಕ್ಕೆ ಇನ್ನೊಂದು ಸಾಲ ಪರಿಹಾರ ಅಲ್ಲ. ಈಗ ಮುಳ್ಳನ್ನು ಮುಳ್ಳಿಂದ ತೆಗಿಬೇಕು ಅಂತ ಹಾಗೆ ಅವ್ನು ಬೇಕಾದ್ರೆ ಹೇಳ್ಬೋದು ಅಂತ. ಒಂದು ಗಾದೆ ಉದಾಹರಣೆ ಕೊಟ್ಟು, ಮುಳ್ಳನ್ನು ಮುಳ್ಳಿಂದ ತೆಗಿಬೇಕು, ಸಾಲವನ್ನು ಸಾಲದಿಂದಲೇ ತೀರಿಸಬೇಕು ಅಂತ. ಈ ಸಾಲಕ್ಕೆ ಇನ್ನೊಂದು ಸಾಲಕ್ಕೆ ಬಡ್ಡಿ ಬಂದಿದೆಯಲ್ಲ ಮತ್ತು ಸಾಲ ಮೂಲವಾಗಿ ಪರಿವರ್ತನೆ ಆಗಿಲ್ವಲ್ಲ. ಈಗ ಸಾಲ ತೊಗೊಂಡು ಅವನು ಏನೋ ಒಳ್ಳೆ ಕೆಲಸ ಮಾಡಿದರೆ, ಅಭಿವೃದ್ಧಿ ಆಗೋಂಥ ಕೆಲಸ ಮಾಡಿದರೆ ಮೂಲವಾಗಿ ಪರಿವರ್ತನೆ ಆಗುತ್ತೆ. ಅದು ಆ ಮೂಲ ಸಾಲವನ್ನು ತೀರಿಸುತ್ತೆ. ಅದನ್ನು ಮಾಡಿಲ್ವಲ್ಲ, ಸಾಲ ತಂದಿದ್ದು ಮತ್ತು ಇದು ಏನು ಮೆಹರ್ಬಾನಿ ಮಾಡಿದ್ದು, ಮೋಜು ಮಾಡಿದ್ದು,
ಏನಾಗುತ್ತೆ ಅದು? ಋಣಂ ಕೃತ್ವ ಕೃತಂ ಪಿಬೆ, ಸಾಲ ಮಾಡಿ ತುಪ್ಪ ಕೊಡಿ ಮಾಡ್ತಾ ಹೋದ್ರೆ ಏನಾಗುತ್ತೆ? ಹಡಗು ಮುಳುಗುತ್ತೆ ಒಂದಿನ ಅಂತ. ಅದು ತೀರವನ್ನು ಸೇರೋದಿಲ್ಲ ಹಡಗು ಅಂತ, ಮುಳುಗುತ್ತೆ ಮಧ್ಯದಲ್ಲಿ ಅಂತ. ಹಾಗಾಗಿ ಅವನಷ್ಟೇ ಹೇಳ್ತಾ ಇರೋದು, ನಿನ್ನ ಕರ್ತವ್ಯ ಬಾಕಿ ಇದೆ ಅಲ್ಲಿ. ಕರ್ತವ್ಯ ಬಾಕಿ ಇರೋದು ಅಂದರೆ ಏನು? ಋಣವೇ ಇದು. ಹೆಚ್ಚಿನ ಬಾರಿ ಕರ್ತವ್ಯ ಅಂತ ಬರೋದಿಲ್ಲ, ಋಣವೇ ಅಂತ. ಈಗ ಉದಾಹರಣೆಗೆ ಅಪ್ಪ ಅಮ್ಮನಿಗೆ ನಮ್ಮ ಕರ್ತವ್ಯ ಇದೆ, ಏನದು? ಋಣ. ಈ ಲೋಕದಲ್ಲಿ ನಮಗೇನು ಕರ್ತವ್ಯ ಅಂದರೆ, ಕರ್ತವ್ಯ ಇರೋದು ಒಂದೇ ಜಗತ್ತಲ್ಲಿ, ಋಣ ತೀರಿಸೋದು ಮಾತ್ರ. ಅವ್ರು ಹೇಳಿದಲ್ಲ ಕಾಗದ ಕವಿಗಳು, ಋಣವ ತೀರಿಸಬೇಕು, ಋಣವ ತೀರಿಸಬೇಕು. ಒಂದು ಸಾರಿ ಸಾರದಕ್ಕೆ 2 ಸಾರಿ ಹೇಳಿದ್ದಾರೆ, ತೀರಿಸು, ಕಣ್ಣಿಗೆ ಕಂಡ ಋಣ, ಕಾಣದೇ ಇದ್ದ ಋಣ, ಅದೆಲ್ಲ ತೀರಿಸು ಅಂತ. ಹಾಗಾಗಿ ಆ ಋಣವನ್ನೆಲ್ಲ ತೀರಿಸಬೇಕು. ತೀರಿಸಿದಾಗ ನಮಗೆ ಅದು ತಾನಾಗತ್ತೆ ಅಂತ, ತಾನಾಗಿ ಬಿಡುಗಡೆ ಆಗಿಬಿಡುತ್ತೆ ಅಂತ. ಈಗ ಬಳ್ಳಿಯಿಂದ ಕಾಯಿಗೆ ಏನಾಗಬೇಕಿತ್ತೋ ಅದೆಲ್ಲ ಆಗಿಬಿಟ್ರೆ ಅದು ಕಳಚ್ಕೊಳುತ್ತೆ, ಕಾಯಿ ಬಳ್ಳಿಯಿಂದ. ಮತ್ತು ಬೇರೇನೋ ಕಾರ್ಯಕ್ರಮ ಇಲ್ಲ ಅದಕ್ಕೆ. ಹೌದು, ಅದರ DC ಲೆಟ್ರ್ ಬರೆದು ಎಲ್ಲ ಏನಿಲ್ಲ ಅದು ಅಲ್ಲಿ. ಅಂದರೆ ಅದು ಬಿಡಬೇಕಲ್ಲ, ಬಳ್ಳಿಯಿಂದ ಹಣ್ಣು ಬೇರೆ ಆಗಬೇಕಲ್ಲ, ಹಣ್ಣು ಕಳಚಿ ಬೀಳುವಂತೆ, ಮರದಿಂದಾಗಲಿ ಬಳ್ಳಿಯಿಂದಾಗಲಿ. ಅದಕ್ಕೆ ಏನಾಗಬೇಕು ಕೇಳಿ ನೀವು? ಮರದಿಂದ ಆಗಬೇಕಾದಾಗಿದೆ, ಪೂರ್ತಿ ಕಳಚಿತ್ತು ಅಂತ, ಅಲ್ಲಿಂದ ಋಣ ತೀರ್ತು ಮರಕ್ಕೂ ಮತ್ತು ಹಣ್ಣಿಗೂ ಅಂತ. ಇನ್ನೆಲ್ಲೋ ಬೇರೆ ಏನೋ ಇದೆ ಋಣ ತೀರ್ಸೋಕ್ಕಿದೆ, ಅದಕ್ಕೆ ಎಲ್ಲ ಹಣ್ಣಿಗೂ ಇರುತ್ತೆ ಋಣ ತೀರ್ಸೋದೇನೋ ಕಾರ್ಯಕ್ರಮ ಇರುತ್ತೆ, ಅಲ್ಲಿ ಹೋಗ್ಬೇಕದು. ಇದನ್ನು ಮುಗಿಸ್ಬೇಕು ನಾವು, ಮುಗಿಸ್ಬೇಕು ಅಂದ್ರೆ ಏನು ಮಾಡಬೇಕು ಅಂದರೆ, ಒಂದು ಗೊತ್ತಿರೋದನ್ನೆಲ್ಲ ತೀರಿಸ್ಬಿಡ್ಬೇಕು. ಅದು ಹಣದ ರೂಪದಲ್ಲಿರ್ಬೋದು, ಅಥವಾ ದೇಹವನ್ನೇ ಕೊಟ್ಟವರು ನಮಗೆ, ಇಂಥದ್ದೆಲ್ಲ ಇರ್ಬೋದು. ಬೇರೆ ಬೇರೆ ರೀತಿ ಉಪಕಾರಗಳನ್ನು ಎಲ್ಲ ಗೊತ್ತಿರೋದೆಲ್ಲ ತೀರಿಸ್ತಾ ಹೋಗಬೇಕು. ನಮಗೆ ಒಳ್ಳೇದು ಮಾಡಿದವರಿಗೆ ಇನ್ನೂ ಜಾಸ್ತಿ ಒಳ್ಳೇದು ಮಾಡಬೇಕು ತಿರುಗಿ, ಅಷ್ಟೇ ಇರೋದು. ನಮಗೆ ಒಳ್ಳೇದು ಮಾಡಿದವರಿಗೆ ತಿರುಗಿ ಇನ್ನೂ ಜಾಸ್ತಿ ಒಳ್ಳೇದು ಮಾಡಿದಾಗ ಆ ಋಣ ತೀರುತ್ತೆ. ಇನ್ನೂ ಜಾಸ್ತಿ ಮಾಡಿದಾಗ ತೀರುತ್ತೆ, ಅಷ್ಟೇ ಮಾಡೋದಲ್ಲ, ಇನ್ನೂ ಜಾಸ್ತಿ ಮಾಡಬೇಕು. ಏಕೆಂದರೆ ಬಡ್ಡಿ ಸೇರಿಸ್ಕೊಡ್ಬೇಕಲ್ಲ, ಕೊಡಬೇಕಾದ್ರೆ ವ್ಯವಸ್ಥೆ ಆಗ್ತಾನೆ, ವ್ಯವಹಾರವೇ ಆಗ್ತಾನೆ. ಕೊಟ್ಟಷ್ಟೇ ವಾಪಸ್ ಕೊಡೋದಲ್ಲ. ನಾ ಅಸಲು ಮಾತ್ರ ಕೊಡ್ತೇನೆ ಅಂತ ಕೂತ್ಕೊಂಡ್ಬಿಡೋದಲ್ಲ. ಪಾಪ ಅವನಿಗೆ ಬೇರೆ ದಾರಿ ಇಲ್ಲ, ಅಷ್ಟಾದರೂ ಬರಲಿ ಅಸಲಾದರೂ ಅಂತ. ಅಸಲಿಗೆ ಒಪ್ಕೊಂಡ ಅಂತ. ಅಸಲಿಗೆ ಒಪ್ಕೊಂಡ್ರೆ ನಿಜವಾಗಿ ವ್ಯವಹಾರಸ್ಥರು ನೀವು ಹೇಳಿ, ಅವನಿಗೆ ಬರಬೇಕಾದೆಲ್ಲ ಬಂದಾಗ ಆಯ್ತು. ಅವನಿಗೆ ಆ ಹಣ ಅಷ್ಟೇ ಇರ್ತಿತ್ತ ಇವತ್ತುವರೆಗೂ, ಅವನ ಹತ್ರನೇ ಇದ್ದಿದ್ರೆ ಅವ್ನು ದುಡಿತಿದ್ನಲ್ವ ಹಣದಿಂದ ಜಾಸ್ತಿ. ಹಾಗೆ ಅಂತ. ಹಾಗಾಗಿ ವೃದ್ಧಿ ಇದ್ದೇ ಇದೆ ಅಂತ. ಹೆಚ್ಚಾಗಿ ಮಾಡಬೇಕು. ನಿನಗೆ ಯಾರು ಏನು ಉಪಕಾರ ಮಾಡಿದ್ರು ಮಿಗಿಲಾದ್ದನ್ನು ಏನು ಮಾಡಬೇಕು ಅಂತ. ಆಮೇಲೆ ಕೊನೆಯಲ್ಲಿ ಏನು ಮಾಡಬೇಕು ಅಂದರೆ, ಇರೋದೆಲ್ಲವನ್ನೂ ವಿನಿಯೋಗ ಮಾಡಬೇಕು, ಯಾವುದು ಇಟ್ಕೊಳ್ಳದೆ ಇರೋದೆಲ್ಲವನ್ನೂ ವಿನಿಯೋಗ ಮಾಡಬೇಕು. ಹಾಗಂತ ಮಕ್ಕಳು ಮೊಮ್ಮಕ್ಕಳು ಇದ್ದವರು, ಮುಂದಿನ ಸಂತತಿ ಇದ್ದವರು, ಅವ್ರಿಗೆ ಇಲ್ಲದೇ ಇರೋ ಹಾಗೆ ಮಾಡಿ ವಿನಿಯೋಗ ಮಾಡೋದಕ್ಕೆ ಶಾಸ್ತ್ರ ಅನುಮತಿ ಕೊಡೋದಿಲ್ಲ. ಶಾಸ್ತ್ರ ಅನುಮತಿ ಇಲ್ಲ. ನೀವು ಅದ್ರ ಮುಂದಕ್ಕೆ ಅದನ್ನು ಮಾತಾಡ್ತೇವೆ ನಾವು. ದಾನ ಮಾಡಬೇಕಾದ್ರೆ ದಾನ ಕೇಳಿದ ನಿಯಮಗಳಲ್ಲಿ ಅದು ಒಂದು ಅಂತ. ಸಂತತಿ ಇದೆ ಮುಂದೆ, ಅವನಿಗೂ ಹಕ್ಕಿದೆ, ಅವನಿಗೂ ಶಾಸ್ತ್ರದ ಪ್ರಕಾರವೂ ಹಕ್ಕಿದೆ, ಧರ್ಮದ ಪ್ರಕಾರವೂ ಹಕ್ಕಿದೆ ಅವನಿಗೆ. ಅದರಲ್ಲಿ ನೀನು ಎಲ್ಲ ಮಾರಾಟ ಎಲ್ಲ ಕೊಟ್ಬಿಡ್ತೀನಿ, ದಾನ ಮಾಡಿಬಿಡ್ತೀನಿ, ನಂಗೆ ಮನಸ್ಸು ಬಂತು ಅಂದರೆ ಅಲ್ಲ, ನಿಂಗೆ ಅದು ಮಾಡೋಕ್ಕೆ ಹಕ್ಕಿಲ್ಲ ಅಂತ. ಅವನಿಗೇನು ಉಳಿಸ್ಬೇಕು ನೀನು ಅಂತ. ಉಳಿದದ್ದೆಲ್ಲವನ್ನೂ ವಿನಿಯೋಗಿಸು ಕೊನೆಗೆ ಅಂತ, ಪೂರ್ತಿ ಮುಗಿಯುತ್ತೆ ಆಗ. ಇಷ್ಟು ಮಾಡೋಕ್ಕೆ ನಮ್ಗೆ ಆಗದೆ ಇರೋದ್ರಿಂದ ನಾವು ಮತ್ತೆ ಹುಟ್ಟು ಬರಬೇಕಾಗಿದೆ, ಮತ್ತೆ ಸಾಯಬೇಕಾಗಿದೆ, ಮತ್ತೆ ಬದುಕಬೇಕಾಗಿದೆ ಅಂತ. ಇನ್ನು ಈಗ ಯಾರ್ಯಾರ ಋಣವನ್ನು ತೀರ್ಸೋಕ್ಕೆ ಆಗೋದಿಲ್ಲ ಅಂತ, ಅದು ಒಂದು ಪ್ರಶ್ನೆ. ತೀರಿಸಲಾಗದ ಋಣಗಳು ಅಂತ ತುಂಬ ಇದೆ, ಕೆಲವಿದೆ. ಅಂದರೆ ಇದ್ದಷ್ಟೇ ತುಂಬ ಅದು ಆ ಋಣ. ಯಾವ ಋಣ ತುಂಬ ಇದೆಯೋ ಅದನ್ನು ತೀರ್ಸೋಕ್ಕಾಗಲ್ಲ ಅಂತ. ತುಂಬ ಅಂದರೆ ಯಾವ ಋಣ ಪರಿಪೂರ್ಣವೋ ಅಂಥದ್ದು ಅಂತ. ಅಲ್ಲಿ ಒಂದು ಉದಾಹರಣೆ ಕೊಡ್ತೀನಿ ನಿಮ್ಗೆ. ನಾವು ರಾಮಾಯಣದ ಉದಾಹರಣೆ ನಿಮಗೆ ನಮ್ಮ ಬಾಯಲ್ಲಿ ಕೇಳಿರ್ತೀನಿ, ನೀವು ಇನ್ನೊಂದ್ಸತಿ ಕೇಳಿ. ಅದೇನೆಂದರೆ, ಭರತ ಬಂದಿದ್ದಾನೆ ರಾಮನ ಬಳಿಗೆ, ನಾಡಿಗೆ ಹಿಂದೆ ಕರ್ಕೊಂಡು ಹೋಗೋದಕ್ಕೆ ರಾಮನನ್ನು ಕಾಡಿನಿಂದ ಚಿತ್ರಕೂಟಕ್ಕೆ ಬಂದಿದ್ದಾನೆ. ಭರತ ಬರಬೇಕಾದ್ರೆ ಅವನು ರಾಮನ ದೊಡ್ಡ ಭಕ್ತ, ದಾಸ, ಪ್ರೀತ ಎಲ್ಲ ಹೌದು. ಆದರೆ ರಾಮನ ಹಾಗೆ ಅವನು ಕೂಡ ಕುಶಾಗ್ರಮತಿ, ಅವನು ಕೂಡ ರಾಜತಂತ್ರವನ್ನು ಬಲ್ಲವನು ಮತ್ತು ಮನಃಶಾಸ್ತ್ರವನ್ನು ಬಲ್ಲವನು. ನಾನೊಬ್ಬನೇ ಹೋಗಿ ನನ್ನ ವೇಟ್ ಸಾಕಾಗೋದಿಲ್ಲ ಅಂತ ಅವನಿಗೆ ಅನಿಸಿದೆ ಅಂತ ಭರತನಿಗೆ. ತನ್ನ ತೂಕ ಸಾಕಾಗೋದಿಲ್ಲ ಅಂತ. ಹೇಗಂದ್ರೆ ಅವನ ಅಣ್ಣ, ನಾನು ತಮ್ಮ, ಅವನ ಗುರು, ನಾನು ಶಿಷ್ಯ, ಅವನ ಸ್ವಾಮಿ, ನಾನು ಸೇವಕ, ಕೊನೆಯನ್ನು ಹಿಂಗೆ ಮಾಡು ಅಂತಂದರೆ ಏನು ಮಾಡೋದು ಅಂತ. ಅದಕ್ಕೆ ರಾಮನಿಗೆ ಯಾರು ಹಂಗಿದಾರೋ ಅಂಥವ್ರನ್ನೆಲ್ಲ ಕರ್ಕೊಂಡು ಹೋಗ್ತಾನೆ ಅವನು.
ಗುರು ವಸಿಷ್ಠರು. ಇನ್ನು ಉಳಿದೆಲ್ಲ 8 ಜನ ಗುರುಗಳಿರ್ತಾರಲ್ಲ, ಅಲ್ಲಿ ವಸಿಷ್ಠ, ವಾಮದೇವ, ಜಾಬಾಲಿ, ಅನೇಕರಿರ್ತಾರೆ. ಅವ್ರನ್ನೆಲ್ಲ ಕರ್ಕೊಂಡು ಹೋಗಿದ್ದಾನೆ. ತಾಯಂದಿರು ಕೌಸಲ್ಯ, ಸುಮಿತ್ರೆ, ಕೈಕೇಯಿಯು ಜೊತೆಯಲ್ಲಿ. ಆಮೇಲೆ ಪರಿಜನರು, ಪೂರ್ವಜನರು, ಇನ್ನು ಅಯೋಧ್ಯೆಯ ಕೆಲವು ಪ್ರಮುಖ ವ್ಯಕ್ತಿಗಳು, ಹಿರಿಯರು, ರಾಮ ನಮಸ್ಕಾರ ಮಾಡೋಂಥವ್ರು, ರಾಮನಿಗೆ ನಮಸ್ಕಾರ ಮಾಡೋಂಥವ್ರು, ರಾಮ ಅಪ್ಕೊಳ್ಳೋವಂಥವ್ರು, ಸಮಾನ ಸ್ಕಂದರು ಎಲ್ಲ ಕರ್ಕೊಂಡೋಗಿದ್ದಾನೆ. ಯಾವುದಾದ್ರು ಒಬ್ಬರು ಭಾಷಕ್ಕಾದರೂ ಬೀಳಲಿ ಕೊನೆಗೆ ಅಂತ ಒಂದು ಬಹಳ ಬುದ್ಧಿವಂತಿಕೆಯ ನಡೆಗಳು ಭರತ ಮಾಡಿರೋಂಥದ್ದು. ಅಲ್ಲಿ ಒಂದೊಂದೇ ಬಾಣ ಬಿಡ್ತಾನೆ ಭರತ, ಒಂದೊಂದೇ ಪ್ರಯೋಗ ಮಾಡ್ತಾನೆ. ತಾನು ಹೇಳಿ ನೋಡ್ತಾನೆ, ಇವ್ರ ಕೈಲಿ ಹೇಳಿಸ್ತಾನೆ, ಅವ್ರ ಕೈಲಿ ಹೇಳಿಸ್ತಾನೆ, ಅವ್ರ ಕೈಲಿ ಹೇಳಿಸ್ತಾನೆ, ಮತ್ತು ತಾನು ಹೇಳ್ತಾನೆ. ತಂದೆ ಬತ್ತಲಿಕ್ಕಿಂತ ಬೇರೆ ಬೇರೆ ಅಸ್ತ್ರಗಳನ್ನು ತೆಗಿತಾನೆ. ಆ ಭಾಗ ನೋಡಬೇಕು ಅಂತ, ಅವನು ಹೇಗೆ ತನ್ನ ಜಾಲವನ್ನು ಬಿಚ್ಚಿಡ್ತಾನೆ ಅಂತ ಭರತ ತನ್ನ ಸರ್ವಸ್ವ ಕೊಡ್ತಾನೆ ಅಂತ ಅವನನ್ನು ಪುನಃ ಕರ್ಕೊಂಡು ಹೋಗೋದಕ್ಕೆ ಅಂತ. ಹಾಗಾಗಿ ಅವನ ಪಾದಕ್ಕೆ ಕೊಡಬೇಕಾಯ್ತು ರಾಮ, ರಾಜತ್ವವನ್ನು ಒಪ್ಪಬೇಕಾಯ್ತು. ಅಲ್ಲಿ ವಸಿಷ್ಠರ ಮೂಲಕ ಹೇಳಿಸ್ತಾನೆ ಕೊನೆಗೆ ಒಂದು ಹಂತದಲ್ಲಿ. ಅದು ಅವನ ಬ್ರಹ್ಮಾಸ್ತ್ರ ಒಂದು. ಈಗೇನು ಮಾಡ್ತಾನೆ, ವಸಿಷ್ಠರು ಹೇಳಿದಾಗ ಏನು ಮಾಡ್ತಾನೆ. ವಸಿಷ್ಠರು ಹೇಳಿದ್ರು ಪಾಪ, ಅವರಿಗೂ ಇತ್ತು ಮನಸ್ಸಲ್ಲಿ. ಭರತನು ಅವರನ್ನು ಒತ್ತೆಗಟ್ಟಿದ್ದ ಅಷ್ಟೇ ಅಲ್ಲ. ಹಾಗಾಗಿ ವಸಿಷ್ಠರು ಹೇಳ್ತಾರೆ. ಹೇಳಿದಾಗ ರಾಮ ಹೇಳೋ ಮಾತು 2-3 ಶ್ಲೋಕ ಇದೆ ಅದು. ಎನ್ ಮಾತಾ ಪಿತರು ವೃತ್ತಂ ತನಯೇ ಕುರುತಸ್ಥದ ನ ಸುಪ್ರತಿಕರಂ ತತ್ತು ಮಾತ್ರ ಪಿತ್ರ ಚ ಯತ್ಕೃತಂ. ಅಪ್ಪ ಅಮ್ಮ ಮಕ್ಕಳಿಗೆ ಏನು ಮಾಡ್ತಾರೋ ಅದನ್ನು ತೀರ್ಸೋದು ಸುಲಭ ಅಲ್ಲ. ನ ಸುಪ್ರತಿಕರಂ, ಅದಕ್ಕೆ ಪ್ರತಿಕ್ರಿಯೆ ಮಾಡೋದಕ್ಕೆ, ತೀರ್ಸೋದಕ್ಕೆ ಆಗಲ್ಲ ಅದನ್ನು ಅಂತ. ಸುಪ್ರತಿಕರಂ ಅಂದರೆ ರಾಮನಂತವನು ಹೇಳಿದ್ದು, ರಾಮನಂತವನು ಹೇಳೋದು ಕಷ್ಟ ತೀರಿಸೋದು ಅದನ್ನು. ನ ಸುಪ್ರತಿಕರಂ ತತ್ತು ಮಾತ್ರ ಪಿತ್ರಾಚ ಯತ್ಕೃತಂ. ಅಮ್ಮ ಮಾಡಿದ್ದು, ಅಪ್ಪ ಮಾಡಿದ್ದು ಅದನ್ನು ತೀರ್ಸೋಕ್ಕಾಗೋದಿಲ್ಲ, ಕಷ್ಟ ಸಾಧ್ಯ ಅಂತ ಹೇಳ್ತಾನೆ ರಾಮ. ಯಥಾಶಕ್ತಿ ಪ್ರಧಾನೇನ, ಅವ್ರಿಗೇನು ಶಕ್ತಿ ಇದೆಯೋ ಅದನ್ನು ಅನುಸರಿಸಿ ಕೊಟ್ಟಿದ್ದಾರೆ. ಸ್ನಾಪನ ಆಚ್ಛಾದನೇನ ಚ, ಮೈಯಿಂದ ಕಳೆದಿದ್ದಾರೆ, ಮೈಯನ್ನು ತೊಳೆದಿದ್ದಾರೆ, ಮೈಯನ್ನು ಮುಚ್ಚಿದ್ದಾರೆ. ಸ್ನಾಪನ ಆಚ್ಛಾದನ ಎರಡು ಆ ಕಡೆ ಈ ಕಡೆ ತುದಿಗಳು ಅಂತ. ತೊಳೆದಾಗ ಬೇಡದಿರೋದೆಲ್ಲ ಹೋಯ್ತು, ಮತ್ತು ಬೇಕಾದ್ದನ್ನು ಮೈಗೆ ಮುಚ್ಚಿದ್ದಾರೆ, ಬಟ್ಟೆ ಕೊಟ್ಟಿದ್ದಾರೆ, ಅವರು ಸ್ನಾನ ಮಾಡಿಸಿದ್ದಾರೆ. ನಿತ್ಯಂಚ ಪ್ರಿಯವಾದ, ಎಷ್ಟು ಪ್ರೀತಿ ಮಾಡಿದ್ದಾರೆ, ಪ್ರಿಯ ಮಾತುಗಳನ್ನು ಎಷ್ಟು ಹೇಳಿದ್ದಾರೆ ಅವರು ಚಿಕ್ಕ ವಯಸ್ಸಲ್ಲಿ. ತಥಾ ಸಂವರ್ಧನೆಯನ ಚ, ಬೆಳೆದಿದ್ದೆಲ್ಲಿಂದ, ಯಾರಿಂದ? ನನ್ನ ಪರಿಸ್ಥಿತಿ ಇಷ್ಟೇ ಗುರುಗಳೇ. ಸಹಿ ರಾಜ ಜನಯಿತ ಅಂತ, ನನಗೆ ಜನ್ಮ ಕೊಟ್ಟವನು ದಶರಥ, ಪಿತಾ ದಶರಥೋ ಮಮ ಆಜ್ಞಾತಂ ಎನ್ಮಯಾ ತಸ್ಯ. ಅವನಿಗೇನು ಮಾತು ಕೊಟ್ಟಿನೋ ನಾನು ನತನ್ ಮಿಥ್ಯಾ ಭವಿಷ್ಯತಿ, ಅದು ಸುಳ್ಳಾಗೋದಿಲ್ಲ. ವಿನಯದಿಂದ ಹೇಳ್ತಾನೆ ಗುರುಗಳ ಹತ್ರ. ಅಲ್ಲಿ ಕೊಟ್ಟ ಮಾತನ್ನು ನಾನು ಸುಳ್ಳು ಮಾಡಲಾರೆ, ಯಾಕೆಂದರೆ ಮಾಡಿದರೂ ತೀರ್ಸೋಕ್ಕಾಗದೇ ಇರೋದು ಅದು. ಇಷ್ಟೆಲ್ಲ ಮಾಡಿದರೂ ತೀರ್ಸೋಕ್ಕಾಗದೇ ಇರೋದು. ಇನ್ನು ನಾನು ಮಾತು ಕೊಟ್ಟು ಅಪ್ಪನನ್ನು ಸುಳ್ಳುಗಾರನಾಗಿ ಮಾಡಿದರೆ ಅಲ್ಲಿ ಪರಿಣಾಮ ಏನಿದೆ ಅಂದರೆ, ರಾಮ ಏನಾದರೂ ಹಿಂದೆ ತಿರುಗಿ ನಾಡಿಗೆ ಹೋದರೆ ರಾಮನ ಮಾತು ಸುಳ್ಳಾಗತ್ತೆ. ಸ್ವತಃ ಅವನು ಮಾತು ಕೊಟ್ಟಿದ್ದಾನೆ, ಕೈಗೆ ಮಾತು ಕೊಟ್ಟಿದ್ದಾನೆ. ಮಾತು ತಗೊಂಡ ಮೇಲೆ ಹೇಳೋದವಳು ಕೈಕೇಯಿ ರಾಮನ ಬಳಿಯಲ್ಲಿ. ಇಲ್ಲ, ಅದನ್ನು ಮಾಡ್ತೇನೆ ಅಂತ ಮಾತು ಕೊಟ್ಟಿದ್ದಾನೆ, ಅವನ ಮಾತು ಸುಳ್ಳಾಗತ್ತೆ. ಅದಕ್ಕಿಂತ ಹೆಚ್ಚು ದಶರಥ ಕೈಕೇಯಿ ಕೊಟ್ಟು ಮಾತು ಸುಳ್ಳಾಗತ್ತೆ. ತಂದೆ ಸುಳ್ಳಾಗಬಾರದು ಅಂತ ನಾನೇನು ಮಾಡಿದಾಗಾಯ್ತು ಗುರುಗಳ, ನಿಮ್ಮ ಮಾತನ್ನು ನಾನು ಮೀರ ಹಾಗಿಲ್ಲ, ನಿನ್ನ ಮಾತನ್ನು ಪಾಲಿಸ್ತೇನೆ. ಆದರೆ ಈಗ ಶುರು ಮಾಡಿದ್ದನ್ನು ಮುಗಿಸ್ಕೊಳ್ತೇನೆ. ಅವ್ರ ಮಾತನ್ನು ಪಾಲನೆ ಮಾಡ್ತಾ ಇದ್ದೇನೆ, ಅಪ್ಪನ ಮಾತನ್ನು. ಅದು ನಡೀತಾ ಇದೆ ಅದೀಗ. ಹಾಗಾಗಿ ಅದ್ರ ಮಧ್ಯೆ ಏನು ಮಾಡಲಿ, ಮುಗಿದು ಕೂಡಲೇ ಪಾಲನೆ ಮಾಡ್ತೇನೆ. ಅಲ್ಲಿ ರಾಮ ತುಂಬ ಸ್ಫುಟವಾಗಿ ಏನು ಹೇಳ್ತಾನೆ ಅಂದರೆ, ನಸುಪ್ರತಿಕರಂ, ಭಗವಂತ ಭೂಮಿಗೆ ಬಂದ ಭಗವಂತ ಹೇಳೋದು ನಸುಪ್ರತಿಕರಂ, ಸುಲಭವಾಗಿ ತೀರ್ಸೋಕ್ಕಾಗೋದಿಲ್ಲ ಅದನ್ನು. ಅಂದರೆ ಅತಿ ಕಷ್ಟ ಸಾಧ್ಯ ಅಂತಂದರೆ ಉಳಿದ ಜೀವಿಗಳಿಗೆ, ರಾಮನಿಗೆ ಯಾವುದು ಸುಲಭದಲ್ಲಿ ಮಾಡೋಕ್ಕಾಗೋದಿಲ್ವೋ, ಸಮುದ್ರಕ್ಕೆ ಸೇತುವೆ ಕಟ್ಟಿದವನಿಗೆ ಯಾವುದು ಸುಲಭಕ್ಕೆ ಮಾಡೋಕ್ಕಾಗೋದಿಲ್ಲ ಅಂತ ಅನ್ಸತ್ತೋ, ಇನ್ನು ಉಳಿದವ್ರ ಪಾಡೇನು? ನೀವು ಹೇಗೆ ತೀರಿಸ್ತೀರಿ ಅದನ್ನು? ತಾಯಿ ತಂದೆ ಋಣವನ್ನು ಹೇಗೆ ತೀರಿಸ್ತೀರಿ? ನೀವು ತೂಕ ಹಾಕಿ ಅಂತ, ಅವ್ರು ಏನು ಮಾಡಿದ್ರು ತೂಕ ಹಾಕಿ ಅಂತ, ನೀವೇನು ಮಾಡಿದ್ರೆ ತೀರುತ್ತೆ ಅದು. ಭಾರಿ ಇದಕ್ಕೇನು
ನೀವು ಶಾಸ್ತ್ರ ಓದಬೇಕು ಅಂತಿಲ್ಲ, ಭಾರಿ ನೀವು ಆಳವಾದ ಜ್ಞಾನ ಉಳ್ಳವರಾಗಬೇಕು ಅದೆಲ್ಲ ಏನೂ ಇಲ್ಲ. ನಿಮಗಿರೋ ಬುದ್ಧಿಯಿಂದ ನೀವು ಅದನ್ನು ಆಲೋಚನೆ ಮಾಡಿ. ಅವ್ರು ಏನು ಮಾಡಿದರು, ನಾವೇನು ಮಾಡಿದರೂ ಸರಿಯಾಗ್ಬೋದು. ಅದಕ್ಕೆ ತೂಕ 2 ತಕ್ಕಡಿಯಲ್ಲಿ ಸಮಾನ ಆಗೋದು ಹೇಗೆ? ಅದು ಆಗೋದೇ ಇಲ್ಲ, ಆಗೋದೇ ಇಲ್ಲ ಅಂತ. ತುಂಬ ಮುಖ್ಯವಾದ ಪ್ರಶ್ನೆ ಇದೆ ಅಂತ. ಯಾರ್ಯಾರ ಋಣವನ್ನು ತೀರ್ಸೋಕ್ಕಾಗೋದಿಲ್ಲ ಅಂತ. ದೇಹವನ್ನು ಕೊಟ್ಟವರು, ಆತ್ಮವನ್ನು ಕೊಟ್ಟವರು. ಈ ಗುರು ಉದಾಹರಣೆಗೆ, ಈಗ ನಮ್ಮ ಆತ್ಮ ಒಳಗಿದ್ದು ಕಳೆದು ಹೋಗಿತ್ತು ಅಂತ, ನಾನೇ ಕಳೆದು ಹೋಗಿದ್ದೇನೆ. ನನ್ನನ್ನು ನನಗೆ ಹುಡುಕಿ ಕೊಟ್ಟವನಿಗೆ ಏನು ಕೊಡೋದು? ಏನು ಕೊಟ್ಟರೆ ಅದಕ್ಕೆ ಸರಿಯಾಗುತ್ತೆ ಅದು ಅಂತ. ರಾಮನಿಗೆ ಎಂಥ ಪ್ರಶ್ನೆಗಳೆಲ್ಲ ಬಂದುಬಿಟ್ಟಿದೆ. ಹನುಮಂತ ಸೀತೆ ಅಂತಂದು ಕೊಟ್ಟ ರಾಮನಿಗೆ, ಏನು ಕೊಡಲಿ ಅಂತ ಸಮಸ್ಯೆ ಆಗ್ಬಿಡ್ತು ಅವನಿಗೆ ಅಂತ. ತಗೊಂಡು ನನ್ನನ್ನೆಂತಂದ ಅಂತ ಕೊನೆಗೆ ಅಂತ. ಹಾಗಿದೆ ಅಂದರೆ ಸೀತೆಗೆ ಸಮತೂಕದ್ದೇನು ಕೊಡಲಿ ಅಂತ ಅವನ ಜಿಜ್ಞಾಸೆ ಅಂತ. ಸೀತೆ ಕೊಟ್ಟೆ ನೀನು, ನಿನ್ನ ಋಣ ಉಳಿಬಾರ್ದು ನನಗೆ ಅಂದರೆ ಏನು ಕೊಡಬೇಕು? ಸೀತೆಗೆ ಸಮಾನವಾದ ಕೊಡಬೇಕು. ಯಾವುದಿದೆ ಅದು ಅಂತ ಋಣದ ಪ್ರಶ್ನೆ ಇರುವಂಥದ್ದಲ್ಲಿ ಅಂತ. ಅಂದರೆ ಒಂದು ಶಿಷ್ಟಾಚಾರವನ್ನು ರಾಮ ಪಾಲನೆ ಮಾಡ್ತಾ ಇದ್ದಾನೆ. ತಗೋ ನನ್ನನ್ನೇ ಅಂತ, ಅಲ್ಲಿಗೆ ಅದು ಸರಿಯಾಗ್ಬೋದು ಅಂತ. ಹಾಗೆ ಹನುಮಂತನ ಪ್ರಭು ರಾಮನಾದರೂ ರಾಮನ ಮೇಲೆ ಪ್ರಭುತ್ವ ಬಂತು ಹನುಮಂತನಿಗೆ. ಅದರಿಂದಾಗಿ ಇಷ್ಟಾಗಿಯೂ ಕೊನೆಗೆ ಅವನು ಹೇಳ್ತಾನೆ, ರಾಮ ಇದೊಂದು ಋಣ ನಿಂದು ಬಾಕಿ ಆಯಿತು, ತೀರ್ಸೋಕ್ಕಾಗೋದಿಲ್ಲ ನಿನ್ನ ಋಣನ ಅಂತ. ನನ್ನೊಳಗೆ ಜೀರ್ಣಾಗಿ ಹೋಗಲಿ ನಿನ್ನ ಋಣ ಅಂತ ಹೇಳ್ಕೊಂಡಂತೆ ಕೊನೆಗೆ ರಾಮ. ತೀರ್ಸೋಕ್ಕಾಗೋದಿಲ್ಲ ಅದನ್ನು. ಏಕೈಕ ಸ್ಯೋಪಕಾರಸ್ಯ, ನಿನ್ನ ಒಂದೊಂದು ಮಾಡಿದ ನಿನ್ನ ಸೇವೆಗೆ ಒಂದೊಂದು ಪ್ರಾಣ ಕೊಡ್ತೇನೆ ನಾನು. ಅವನೇ ಪ್ರಾಣರೂಪಿ ಹನುಮಂತನೇ. ಅವನು ಹೇಳೋದು ರಾಮ, ಆತ್ಮ ಹೇಳೋದು ಪ್ರಾಣಕ್ಕೆ, ನೀನು ಮಾಡಿದ ಒಂದೊಂದು ಸೇವೆಗೆ ನಿನಗೆ ಒಂದೊಂದು ಪ್ರಾಣ ಕೊಟ್ಟೆ, ಅದರೆಷ್ಟು ಬಾಕಿ ಇದೆಯಲ್ಲ ಇನ್ನೊಂದು, ಅದರ ನಂತರ ಅದಕ್ಕೇನು ಕೊಡಲಿ? ಏನಿಲ್ಲ, ಜೀರ್ಣವಾಗಿ ಹೋಗಲಿ ನನ್ನಲ್ಲಿ. ರಾಮ ಹೇಳೋ ಮಾತು, ಹನುಮಂತನಿಗೆ ಹೇಳಮ್ಮ, ನೀನು ನನ್ನ ಸೇವಕ ಇರು ನೀನು ಅಂತಲ್ಲ, ಹಂಗಲ್ಲ ಅಂತ. ಆ ಹಿಂದಿಯ ತುಂಬ ಚಂದದ ಹಾಡು ಕೂಡ ಹಾಗೆ ಇದೆ ಅಂತ. ಭರತ ಭಾಯಿ ಕಪಿಸೆ ಉರುಣು ಹಮ್ಮನ ಆಹಿ ಅಂತ ಹೇಳ್ತಾನೆ ಅವನು. ಭರತ ಭಾಯಿ ಈ ಕಾಡಿನಿಂದ ನಾಡಿಗೆ ಮರಳಿದ ಮೇಲೆ, ರಾಮ ಅಯೋಧ್ಯೆಗೆ ಮರಳಿದ ಮೇಲೆ, ಅಯೋಧ್ಯೆಯಲ್ಲಿ ಭರತನಿಗೆಲ್ಲ ಪರಿಚಯ ಮಾಡಿಕೊಡ್ಬೇಕಲ್ಲ ಎಲ್ಲರನ್ನು. ಅವನಿಗೆಲ್ಲ ಹೊಸಬರು, ಲಕ್ಷ್ಮಣನಿಗೆ ಗೊತ್ತು ಒಡನಾಡಿದವರೆಲ್ಲರೂ ಕೂಡ, ಕಪಿಗಳು, ವಿಭೀಷಣ ಇತ್ಯಾದಿಗಳು. ಹನುಮಂತನ ಪರಿಚಯ ಮಾಡಬೇಕಾದ್ರೆ ಆ ಪರಿಚಯವನ್ನು ಯಾರೋ ಮಹಾಪುರುಷರು, ಮಹಾತ್ಮರು, ಯಾರೋ ರಸಪುರುಷರು ಅಂತ ಅನ್ಬೇಕು ನಾವು ಅವ್ರನ್ನ. ಅವರು ಇದನ್ನ ಈ ಥರ ರಾಮನ ಮಾತನ್ನು ಹೇಳಿದ್ದಾರೆ. ಭರತ ಭಾಯಿ ಹನುಮಂತ ತೋರಿಸಿ ಹೇಳ್ತಾನೆ, ಕಪಿಸಿ ಉರುಣ ಹಮ್ಮನಾಯಿ. ಋಣ ಅಂದರೆ ಇದೆ, ನಾವು ಹೀಗೆ ಮಾತಾಡ್ತಾರಂಥ ವಿಷಯ ಅದು. ಉರುಣು ಅಂದರೆ ಯಾರು ಋಣ ತೀರಿಸಿದ್ದಾನೆ, ಸಾಲ ತೀರಿಸಿ ಚುಕ್ತಾಗಿದೆಯಲ್ಲ, ಅವನು ಉರುಣ ಅಂತ ಆಗ್ತದೆ. ಹಿಂದಿಲಿ ಬಳಸೋ ಶಬ್ದ ಅದು ಅಂತ. ಇವನಿಗೆ ನಾವು ಯಾವತ್ತೂ ಋಣ ತೀರ್ಸೋಕ್ಕಾಗಲ್ಲಪ್ಪ. ಕಪಿಸಿ ಉರುಣು ಹಮನಾಹಿ. ಅದಕ್ಕೆ ಉದಾಹರಣೆ ಕೊಟ್ಟು ಹೇಳ್ತಾನೆ, ಸಮುದ್ರ ಹಾರಿ ಸೀತೆ ಸುದ್ದಿ ತನ್ನಲ್ಲ ಅವನು, ಹೆಂಗೆ ತೀರ್ಸೋದನ್ನ ಅಂತ. ಲಕ್ಷ್ಮಣನ ಪ್ರಾಣ ಹೋದಾಗ ಸಂಜೀವನಿ ಪರ್ವತ ತಂದಲ್ಲ, ಹೆಂಗೆ ತೀರ್ಸೋದು? ಈ ಲಕ್ಷ್ಮಣನ ಪ್ರಾಣಕ್ಕೆ ಸಮಾನವಾದ ಬೇರೆ ಯಾವುದಿದೆ ಅಂತ ಅದನ್ನೇ ಹೇಳಿದ್ದು ರಾಮ ಅಂತ. ಒಂದೊಂದು ಉಪಕಾರಕ್ಕೆ ಒಂದೊಂದು ಪ್ರಾಣ ಕೊಟ್ಟರೆ, ಸೀತೆಗೆ ಪ್ರಾಣ ಕೊಟ್ಟವನು ನೀನು, ಭರತನಿಗೆ ಪ್ರಾಣ ಕೊಟ್ಟವನು ನೀನು, ಲಕ್ಷ್ಮಣನಿಗೆ ಪ್ರಾಣ ಕೊಟ್ಟವನು ನೀನು, ಭರತನಿಗೂ ಪ್ರಾಣ ಕೊಟ್ಟವನು. ಭರತ ಏನೇನು ಅಗ್ನಿ ಪ್ರವೇಶ ಮಾಡಬೇಕು, 14 ವರ್ಷ ಕಳೀತಾ ಇದೆ. ಇವನೇ ಹೋಗಿ ಭರತನಿಗೆ ಸಮಾಧಾನ ಮಾಡಿ ಉಳಿಸೋದವನನ್ನು. ನಿನಗೆ ಒಂದೊಂದು ಉಪಕಾರಕ್ಕೆ ಒಂದೊಂದು ಪ್ರಾಣ ಕೊಟ್ಟ ಮೇಲೆ ಮತ್ತಿಷ್ಟು ಬಾಕಿ ಆಗುತ್ತಲ್ಲ ಅಂತ ಭೂಮಿಗೆ ಬಂದ ಭಗವಂತನಿಗೆ ಚಿಂತೆ ಆಯಿತು. ಒಂದು ನಮಗೆ ಮನುಷ್ಯರಿಗೆ ಚಿಂತೆಯೇ ಇಲ್ಲ. ನಮಗೆ ಯಾರ್ಯಾರು ಪ್ರಾಣ ಕೊಟ್ಟರು, ಯಾರ್ಯಾರು ಜೀವ ಕೊಟ್ಟರು, ಯಾರ್ಯಾರು ಜ್ಞಾನ ಕೊಟ್ಟರು, ಅನ್ನ ಕೊಟ್ಟರು, ವಿದ್ಯೆ ಕೊಟ್ಟರು, ಬಟ್ಟೆ ಕೊಟ್ಟರು, ಪ್ರೀತಿ ಕೊಟ್ಟರು, ನೆಮ್ಮದಿ ಕೊಟ್ಟರು, ಅದು ಮರ್ತೋಯ್ತು ಅಂತ. ಒಂದು ಸಣ್ಣದು ಏನಾದ್ರು ತೊಂದರೆ ಮಾಡಿದರೆ ಅದೊಂದು ಸರಿ ನೆನಪಿಟ್ಟುಕೊಂಡದ್ದು ನಾವು ಇನ್ನೊಂದು ದಿನ ತೀರಿಸ್ತೀನಿ. ಆ ತೀರ್ಸೋ ವಿಷಯ ಅಲ್ಲೂ ಮಾತ್ರ ಕರೆಕ್ಟಾಗಿ ಚಾಲ್ತಿಲ್ಲಿದೆ ಸರಿಯಾಗಿ. ಅವನು ಬಿಡಬೇಡ, ಒಂದು ದಿನ ಅವನಿಗೆ ತಿರುಗಿ ಮಾಡಬೇಕು ಅವನಿಗೆ ಅಂತ. ಹಿಂಗೆ ಮಾಡಿದಾನೆ ಅವತ್ತು ಅಂತ. ರಾಮನ ಸ್ವಭಾವ ಅದಕ್ಕೆ ಸರಿ ವ್ಯತಿರಿಕ್ತ. ಕಥಂಚಿದುಪಕಾರೇಣ ಕೃತೇಣ ಏಕೇನ ತುಷ್ಯತಿ ನಸ್ಮರತ್ಯಪಕಾರಾಣಂ ಶತಮಪಿ ಆತ್ಮವತ್ತಯ. 100 ಅಪಕಾರಗಳು ನೆನಪಿರೋದಿಲ್ವಂತೆ. ಒಂದೇ ಮನುಷ್ಯ ಮಾಡಿದ 100 ಅಪಕಾರಗಳು ಮರ್ತೆ ಹೋಗ್ಬಿಡುತ್ತೆ ಅವನಿಗೆ ಅಂತ, ನೆನಪೇ ಇರೋದಿಲ್ಲ ಅಂತ. ಆದರೆ ಉಪಕಾರ ಮಾಡಬೇಕು ಅಂತ ಮಾಡಿದ್ದಲ್ಲ, ಅಕಸ್ಮಾತ್ ಆಗಿ ಹೋಯಿತು ಒಂದು ಉಪಕಾರ ಯಾರಿಂದಲೋ ಅವನಿಗೆ, ಅದೇ ದೊಡ್ಡದು ಅನ್ನೋ ಹಾಗೆ ಆ ವ್ಯಕ್ತಿಯನ್ನು ಉಪಕಾರವನ್ನು ಮರೀದೆ ಅದಕ್ಕಾಗಿ ತುಂಬ ಸಂತೋಷ ಪಟ್ಕೊಂಡು ಹೀಗೆಲ್ಲ ಮಾಡ್ತಿದ್ದಂತೆ.
ಕಥಂಚಿತ್ ಉಪಕಾರೇಣ ಕೃತೇಣ ಏಕೇನ, ಒಂದೇ ಒಂದು ಅದು ಮಾಡಬೇಕು ಅಂತ ಮಾಡಿದ್ದಲ್ಲ, ಕಥಂಚಿತ್ ಹೇಗೂ ಆಗೋಗಿದೆ, ಸಾಂದರ್ಭಿಕವಾಗಿದ್ದು ಏರ್ಪಟ್ಬಿಟ್ಟಿದೆ. ಅದು ತುಷ್ಯತಿ, ತುಂಬ ಸಂತೋಷ ಪಡ್ತಾನೆ, ಇಟ್ಕೊಳ್ತಾನೆ ಮನಸ್ಸಲ್ಲಿ ಅದನ್ನ ರಾಮ. ಇದು ನಮಗೆ ಇರಬೇಕಾದ ಆದರ್ಶ ಅಂತ. ಹಾಗಾಗಿ ಈ ಋಣಗಳು ತೀರ್ಸೋಕ್ಕಾಗೋದಿಲ್ಲ, ಈ ಋಣಗಳನ್ನು ತೀರ್ಸೋಕ್ಕಾಗೋದಿಲ್ಲ ಅಂತ. ಹಾಗಾಗಿ ತೀರ್ಸೋಕ್ಕಾಗದಿದ್ರೆ ಮತ್ತು ಮುಕ್ತಿ ಹೇಗೆ? ತುಂಬ ಇನ್ನೂ ಆಳವಾಗಿ ಯೋಚನೆ ಮಾಡಬೇಕಾದ ವಿಷಯ. ಸ್ಥೂಲವಾಗಿ ಹೇಳೋದಾದರೆ ಯಾವುದನ್ನು ತೀರ್ಸೋಕ್ಕಾಗೋದಿಲ್ಲ, ಅಲ್ಲಿ ಇರೋದನ್ನೆಲ್ಲ ಕೊಟ್ಬಿಟ್ರೆ ಮುಗೀತು ಅಂತ. ನಾವು ಮಾಡಬಹುದಾದ್ದು, ಮಾಡಬೇಕಾದ್ದು, ಮಾಡೋಕ್ಕೆ ಸಾಧ್ಯ ಇರೋದು ಎಲ್ಲ ಮಾಡಿಬಿಟ್ರೆ ಅಷ್ಟಕ್ಕೊಂದು ಒಂದು ಅವಕಾಶ ಇದೆ, ಒಂದು ರಿಯಾಯಿತಿ ಇದೆ. ಅದಕ್ಕೆ ನೀನು ಮಾಡೋಕ್ಕೆ ಸಾಧ್ಯ ಇರೋದನ್ನೆಲ್ಲ ಮಾಡಿದೆ ನಿನ್ನ ಅಪ್ಪನಿಗೆ ಅಮ್ಮಂಗೆ ಅಂದರೆ ಹೋಗು, ರಿಯಾಯಿತಿ ನಿನಗೆ ಅಂತ. ಅಷ್ಟೇ ಸಾಧ್ಯ ಇರೋದು ಅಂತ. ಋಣ ತೀರಿಸೋದು ಅಂದರೆ ಹಾಗೆ ಅಂತ. ಸಾಧ್ಯ ಇದ್ದು ಮಾಡದೆ ಹೋದರೆ ಹೋಯ್ತು. ಅದಕ್ಕೆ ಮಾತಾಪಿತೃಗಳ ಸೇವೆ ಅಂತ ಹೇಳ್ತಾರಲ್ಲ, ಸಾಧ್ಯ ಇದ್ದು ಮಾಡದೇ ಇದ್ದರೆ ಆಯಿತು, ನೀನು ಆ ಋಣ ಉಳಿತು ನಿನಗದು ಅಂತ. ಬಹಳ ಕಷ್ಟ ತೀರ್ಸೋದ್ರಿಂದ ನೀನು ಅದನ್ನು ಕಳಚಿ ಹೋಗ್ತಾರೆ ಎಲ್ಲೋ ಅವರು ಅಂತ ಮುಂದೆ. ಇನ್ನು ಪ್ರಕೃತಿಯೇ ತೀರಿಸ್ಕೊಡ್ಬೇಕು ಅದ್ರ ಪಾಡಿಗೋದು ಏನೋ ಮಾಡಿ ಹೊರತು ಸಹಜವಾದ ಅವಕಾಶ ಕೈ ತಪ್ಪಿ ಹೋಯ್ತು. ಇನ್ನು ಯಾವಾಗಲೂ ಅದು ಬರೋದು ಎಷ್ಟೋ ಇದೆಯಲ್ಲ ಬಾಕಿ, ಇನ್ನು ಆ ಕ್ಯೂದಲ್ಲಿ ಯಾವಾಗಲೂ ಬರಬೇಕದು ಅಂತ. ಹಾಗಾಗಿ ಏನು ಮಾಡೋಕ್ಕೆ ಸಾಧ್ಯವೋ ಇದೆ, ದೇಹ ಕೊಟ್ಟವರಿಗೆ, ಜ್ಞಾನ ಕೊಟ್ಟವರಿಗೆ, ಆತ್ಮ ಕೊಟ್ಟವರಿಗೆ, ಅನ್ನ ಕೊಟ್ಟವರಿಗೆ, ಇಂಥವರಿಗೆ ನಮ್ಮ ಜೀವನದ ಪ್ರಧಾನವಾಗಿರ್ತಕ್ಕಂಥ ಘಟಕಗಳಿಗೆ ಅವರಿಂದ ಬಂದಿದೆ ನಮಗೆ. ಅವರಿಗೆ ಅವ್ರು ಮಾಡಿದ್ದೆಲ್ಲ ತಿರುಗಿ ಮಾಡಿಬಿಡೋ, ಆದರೆ ಕೊನೆ ಪಕ್ಷ ಆಗದಿದ್ದರೆ ನಿನಗೆ ಏನು ಸಾಧ್ಯವೋ ಅದಷ್ಟಂತೂ ಮಾಡಿಬಿಡೋ, ಮಾಡು ಕೂತ್ಕೋ ಆಮೇಲೆ. ಹರೇ ರಾಮ್.